ಹಲೋ. ಹೇಳಿ. ಸರ್, ಮಂಡ್ಯ ರಮೇಶ್ ಸರ್ ಅಲ್ಲ? ಹೌದು. ಸರ್, ನಮ್ಮ ಹೆಸರು ರೇಣುಕಾ ಪ್ರಸಾದ್ ಅಂತ. ನಾವು ಇಲ್ಲಿ ಬೆಂಗಳೂರು ಆರ್ ನಗರದಿಂದ ಮಾತಾಡೋದು. ಹೇಳಿ ಗೆಳೆಯ. ಸರ್, ನಾನು ಆಸೆ ಧಾರಾವಾಹಿನ ಹಾಂ. ಈ ರೀಸೆಂಟಾಗಿ ಒಂದು 15-20 ಡೇಸಿಂದ ನೋಡ್ತಾ ಇದ್ದೀನಿ. ಓಕೆ. ಅದು ಎಷ್ಟು ನಮ್ಗೆ ಇನ್ಸ್ಪೈರ್ ಆಗಿದೆ ಅಂತಂದ್ರೆ, ಅದು ನನ್ನ ಲೈಫಲ್ಲಿ ನಡೆದಿರೋ 80% ಸ್ಟೋರಿನೇ ಬರ್ತಾ ಇದೆ. ಹೌದಾ? ಹೌದು. ನಾನು ನೋಡಿ. ಅಲ್ಲಲ್ಲ, ಮೀನಾ ಮತ್ತೆ ಸೂರ್ಯ ಕಷ್ಟ ಪಡ್ತಾ ಇದಾರಲ್ಲ, ಹಾಂ. ಸೇಮ್ ಕಷ್ಟನ ನಾನು 1997 2001 ಕಷ್ಟಪಟ್ಟಿದ್ದೀನಿ. ಆಮೇಲೆ ಚೇಂಜಸ್ ಆಯ್ತು ಲೈಫಲ್ಲಿ. ನಾವು ದುಡಿದ್ವಿ, ಒಂದ್ ಲೆವೆಲ್ ಬಂದು ನನಗೂ 3 ಜನ ಗಂಡ್ಮಕ್ಳಿದ್ದಾರೆ. ಅದೇನಾಗಿದೆ ಅಂತಂದ್ರೆ, ಕೊನೆ ಮಗ ರವಿ ಹೇಳಿದ್ರೆ ಕೇಳಿದ್ರೆ ಮದ್ವೆ ಆದ. ಹೌದು. ನಿಮ್ಮ ಅಗೇನ್ಸ್ಟ್ ಇರೋ ವಾಸುದೇವ್ ಅವ್ರ ಮಗಳನ್ನ. ಹೌದು. ನನ್ನ ದೊಡ್ಡ ಮಗ ನಮ್ಮ ಫ್ಯಾಮಿಲಿ ದುಶ್ಮನ್ ಮಗಳನ್ನ ಮದ್ವೆ ಆಗ್ಬಿಟ್ಟ. ಜೊತೆಗೆ ಸೆಪರೇಟ್ ಇದ್ದಾನೆ. ಆಯ್ತಾ? ಆಸ್ ಯೂಶುವಲ್ ಅದ್ರ ಏನಂದ್ರೆ, ಸೂರಿ ನಿಮ್ಗೆ ಬಹಳ ಇಷ್ಟ ಅಲ್ವಾ? ಎರಡನೇ ಮಗ ನನ್ಗೆ ಬಹಳ ಇಷ್ಟ. ಇಲ್ಲೂ ಸೂರ್ಯ ಎರಡನೇ ಮಗ ನಮ್ಗೆ. ನನಗೆ ಜಯಂತ್ ಅಂತ ಅಂದ್ಬಿಟ್ಟು ಎರಡನೇ ಮಗ, ಅವನು ನನ್ ತುಂಬಾ ಇಷ್ಟ. ಮೂರನೇ ಮಗ ಅಮ್ಮಂಗ್ ಬಹಳ ಪ್ರೀತಿ. ನನಗೆ ಅಮ್ಮಂಗ್ ಹೇಳ್ಬಿಟ್ಟು ಮಾಡ್ಕೊಳ್ತಾನೆ. ಇಟ್ಟೋ ಕತೆ ಅಲ್ಲ ಸರ್? ಸೇಮ್ ಸರ್, 80%. ಅದನ್ನ ನೋಡ್ಬಿಟ್ಟು ನಾನು 15-20 ಡೇಸ್ ಇಂದ ನೋಡ್ಬಿಟ್ಟು, ಡಿಸ್ನಿ ಹಾಟ್ಸ್ಪಾಟ್ ಅಲ್ಲಿ ಬರ್ತೈತಲ್ಲ, ಮೊದ್ಲಿಂದ ಎಲ್ಲ ಎಪಿಸೋಡ್ ನೋಡಿದೀನಿ ನಾನು. ಒಂದಿಂದ ನೋಡಿದೀನಿ. ನನ್ನ ಲೈಫ್ 80% ಅದ್ರಲ್ಲಿದೆ ಸರ್. ಕಾಕ್ತಾಳಿ ಅಂತ. ಹೌದು ಸರ್, ಹೌದು. ಅದರಿಂದ ನಾನು ಅದೊಂದು ಸೀರಿಯಲ್ ಮಾತ್ರ ಮಿಸ್ ಮಾಡೋದೇ ಇಲ್ಲ ನಾನು. ಎಲ್ಲ ತುಂಬಾ ಒಳ್ಳೆ ರೇಟಿಂಗ್ ಇದೆ ಕರ್ನಾಟಕದ ಬಗ್ಗೆ. ಇವತ್ತು ಎಲ್ಲೋದ್ರು ಆಸೆ 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 ಅಂತ ನೋಡಿದೀನಿ ನೋಡಿ. ಎಲ್ಲೋದ್ರು ಗೋವಾಕ್ಕೆ ಯಾರೋ ಹೋಗಿದ್ರು, ಅಲ್ಲಿ ಹುಡ್ಕೊಂಡ್ ಕನ್ನಡಿಗರು ಎಲ್ಲಾರು. ಈ ಉತ್ತರ ಕರ್ನಾಟಕ ತುಂಬಾ ನೋಡ್ತಾರೆ. ಯಾವ್ದಾವ್ದೋ ಟೈಮಲ್ಲಿ ಫೋನ್ಗಳೆಲ್ಲ ಮಾಡಿ ಅಭಿಮಾನಿಗಳು ಬಹಳ ಪ್ರೀತಿಯಿಂದ, ಸಾರ್ ನಮ್ಗೆ ನಿಮ್ ತಂದೆ ಹಿಂಗೆ ಪಾತ್ರ ಮಾಡ್ತಾ ಇರೋದು. ಅದು ಮನೆ ಹಿರಿಕ ಆಗಿ ನಾನು ತುಂಬಾ ಕನ್ಫ್ಯೂಸ್ ಅಲ್ಲಿದ್ದೆ. ಆಯ್ತಾ? ತುಂಬಾ ಅಂದ್ರೆ ತುಂಬಾ ಕನ್ಫ್ಯೂಸ್ ಅಲ್ಲಿದ್ದೆ. ತಮ್ಮ ನಟನೆ ನೋಡ್ಬಿಟ್ಟು ಅದನ್ನೇ ನಾನು ಫಾಲೋ ಮಾಡ್ತಾ ಇದ್ದೀನಿ. ರಾಜರಾಜೇಶ್ವರಿ ಇವತ್ತು ಶುಕ್ರವಾರ ಹೇಳ್ತಾ ಇದ್ದೀನಿ. ನಾವಿಲ್ಲಿ ಆರ್ ಆರ್ ನಗರದಿಂದ ನಮ್ಗೆ ರಾಜರಾಜೇಶ್ವರಿ ದೇವಸ್ಥಾನ ಬಹಳ ಭಕ್ತಿ. ಓಕೆ 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 ಓಕೆ. ಆಮೇಲೆ ಇಲ್ಲಿ ಸ್ಟೋನಿ ಬ್ರೋಕ್ ಹೋಟೆಲ್ ಇದೆ, ಅದ್ರಲ್ಲಿ ನಾನು ಕ್ಯಾಶಿಯರ್ ಆಗಿದ್ದೀನಿ. ವೆರಿ ಗುಡ್. ನಂಬರ್ ಸೇವ್ ಮಾಡ್ಕೊಂಡು ಲೊಕೇಶನ್ ಕಳಿಸಿ, ತಾವು ಫ್ರೀ ಇದ್ದಾಗ ಯಾವಾಗಾದ್ರೂ ಬನ್ನಿ ಸರ್, ನಾನು ಇರ್ತೀನಿ. ನಾನು ಅಲ್ಲಿ ವರ್ಕ್ ಮಾಡ್ತೀನಿ ಕ್ಯಾಶಿಯರ್ ಆಗಿ. ಬರ್ತೀನಿ. ಆ ಕಡೆ ಬರ್ತಾ ಇರ್ತೀನಿ ನಾನು. ಅದೇ ಟ್ರಾಫಿಕ್ ಕಟ್ಟಿಗೆ ತಿಂಡಿ ತಿನ್ನಕ್ಕೆ ಬರ್ತಾ ಇರ್ತೀನಿ. ಓಕೆ ಸರ್, ಆ ಕಡೆ ಬಂದ ನೆಕ್ಸ್ಟ್ ಟೈಮ್ ಬಂದಾಗ ಓಟು ಕಲ್ಲಿಗೆ ಸೋನಿ ಬೋಕ್ಕೆ ಬರ್ತೀನಿ. ಗ್ಯಾರಂಟಿ ಬನ್ನಿ ಸರ್. ವೆಲ್ಕಮ್ ಸರ್.